ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಕೊನೆಯದಾಗಿ ಶ್ರೀಕೃಷ್ಣ ಪರಮಾತ್ಮ 10 ಅವತಾರಗಳನ್ನು ಹೇಳಿ ಯಾವಾಗ ಇವಳು ಬಾಗಿಲು ತೆರೆಯಲಿಲ್ಲ ಸತ್ಯಭಾಮೆಯನ್ನು ಕೃಷ್ಣ ಕೃಷ್ಣ ಅಂತ ಹಲಬೇಕು ಅಂತ ಹೋಗಲಂತೆ ಹೇಳಿದ ಆ ಕ್ಷಣ ಅನಿವಾರ್ಯವಾಗಿ ದೂತೆಯರು ಪಾರ ಮಾಡುವ ವೇಳೆಗೆ ಸತ್ಯಭಾಮ ಬಂದು ಎಚ್ಚರಿಸ್ತಾಳ. ಅಲ್ಲ ದೂತೆ ಏನು ಪಾರ ಮಾಡಕತ್ರಿ ಅಂತ ಕರೆ ಹೇಳಿ ನೋಡ್ರಿ. ನೀವು ಹೇಳಿದ್ದು ಕರೆಯೋದ್ರಿ, ನಾವು ಮಾಡಿದ್ದೂ ಕರೆಯೋದ. ಹಿಂಗಂದ್ರೆ ಎಷ್ಟು ಚೆನ್ನಾರಿದ್ರೆ ನಿಮ್ಮನ್ನು ಬಾಗಲಾಗ ಯಾತಕ್ಕೆ ಕುಂಡಿಸಿ ನಾನು, ನೀವು ಪಾರ ಹೆಂಗಾರ ಮಾಡಿದ್ರಿ ಅದನ್ನ ಹೇಳ್ರಿ. ನಮಗೆ ನಿದ್ದೆ ಬರುತ್ತಾನ ಪಾರ ನಾವು ಮಾಡಿದ್ವು ಯವ್ವ. ಮತ್ತು ಅದ ನಿದ್ದೆ ಹತ್ತಿದ ಮ್ಯಾಲೆ ಅದು ನಮ್ಮನ್ನು ಮಾಡಿತು ನೋಡಯ್ಯವ, ನಿನ್ನ ಕೈಯಾಗ ಸಿಗುವಂಗೆ ಮಾಡಿತು. ಇದೇ ಈಗ ನಿದ್ದೆ ಹೆಚ್ಚೈತೆ ನೋಡಿ ನಮಗೆ. ಅದೇನಿರಲಿ ದೂತೆ ನೋಡು, ಯಾವಾಗಲೂ ಏನು ಕೆಲಸ ಮಾಡ್ತಿರ್ತೀರಿ ಎತ್ತರಲ್ಲೇ ಮಾಡಬೇಕು. ಹುಚ್ಚುತ್ತಾನ ಮಾತಾಡ್ತೀರಿ. ಈ ಕರೆ ಏನಂಬುದನ್ನು ನಮಗಿಂದ ಹೇಳ್ತಿರಲ್ಲೋ ಯವ್ವ, ನೀವು ತಪ್ಪು ತಿಳ್ಕೊಬೇಡ್ರಿ. ಪರಮಾತ್ಮರು ಬರ್ತಾರಂತ ಅವ್ರ ಹಾದಿ ಕಾಕೋತ ನಾವೆಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಪಾರ ಮಾಡ್ಕೋತ ಕೂತಿದ್ದು ರೀ. ಹೆಂಗೆ ಏನೋ ಯಾಂಬಲೆ ನಿದ್ದೆ ಹತ್ತುವ ಆಗ ಪರಮಾತ್ಮರು ಬಂದು ನಮ್ಮನ್ನು ಸಂರಕ್ಷಣೆ ಮಾಡಿದ್ರಿ. ಅದೆಲ್ಲ ಆತ ದೂತೆ ಏನಾಯಿತು, ನನ್ನ ಭಗವಂತ ಬಂದಿದ್ರೇನು ಇಲ್ಲೇ ಅಥವಾ ಮತ್ತಾರಾದರೂ ಬಂದಿದ್ದರು ಅದನ್ನ ಹೇಳ್ರಿ ಮೊದಲು. ಯಾವ ಒಬ್ಬ ಬಂದಿದ್ರಿಪ್ಪ, ಬೆಳಗ್ಗಿನ ನಾವು ಇನ್ನೂ ಮಬ್ಬು ಕತ್ಲೆತ್ತು ಕಿಡ್ಬಿಡಿಕೆ ಆಗಿರ್ಬೇಕು ಯಾಂಬಲ್ರಿ. ಏನು ಮಾತಾಡ್ತೀಯ ದೂತೆ? ಅಲ್ಲ ಏನು ಮಾತಾಡ್ತೀರಿ ನೀವು? ನಾ ಕೇಳ್ತೇನೇನು, ನೀವು ಹೇಳ್ತೀರೇನು? ನಮ್ಮ ಪರಮಾತ್ಮ ಬಂದಿದ್ರೇನು ಅಂತ ಕೇಳಿದೆ. ಹೌದಯ್ಯವ್ವ, ಕೃಷ್ಣ ಪರಮಾತ್ಮನೇ ಬಂದಿದ್ರಮ್ಮ, ಸಾಕ್ಷಾತ್ ಭಗವಂತ ಬಂದಿದ್ದ ಬಾಗಿಲಕ್ಕೆ. ಅಲ್ಲ ದೂತೆ, ಪರಮಾತ್ಮರೇ ಬಾಗಿಲ ಮುಂದೆ ಬಂದರು ಅಂತ ನೀವು ಹೇಳ್ತೀರಿ, ಮತ್ತು ನನ್ನ ಯಾಕೆ ಎಬ್ಬಿಸ್ಲಿಲ್ಲ? ನಾವೆಲ್ಲ ಎಬ್ಬಿಸ್ಬೇಕಂತ ಮಾಡಿದ್ವಿ, ಇಬ್ಬರೇ ಇದ್ದೀವಲ್ಲ. ಏನು ಮಾತಾಡ್ತೀರಿ ನೀವು? ಇನ್ನು ಎಷ್ಟು ಮಂದಿ ಬೇಗ ಆಗಬೇಕು ನನ್ನ ಎಬ್ಬಿಸ್ಲಿಕ್ಕೆ? ನಿಮ್ಮಂಥ ದೊಡ್ಡವ್ರು ಎಬ್ಬಿಸ್ಬೇಕಾರೆ ಹಿಂದೆ ಇಬ್ಬರ ಮುಂದೆ ಇಬ್ಬರ 4 ಮಂದಿ ಬೇಕಲ್ಲ ಇವ. ಏನು ಚೇಷ್ಟ ಮಾಡ್ತಿ? ಅಲ್ಲ ನಿನ್ನೇನು ಬಾಯಿ ಐತೆ ಏನು ಬೊಂಬೈ ಐತೋ ಹಾಗೆಲ್ಲ ಮಾತಾಡಬಾರ್ದು. ಸತ್ತ ಹಣ ಎಬ್ಸಾಕ 4 ಮಂದಿ ಬೇಕಾಗ್ತದೆ. ನನ್ನನ್ನು ಎತ್ತಿಸಲಿಲ್ಲ ಯಾಕಂತ ನಿಮ್ಮನ್ನ ಕೇಳಿದ್ರೆ ಹಿಂಗೆ ಮಾತಾಡ್ತೀರಿ. ನಿಮ್ಮನ್ನ ಏನು ಕೇಳಿದನು ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಹೌದೇವ, ನೀವು ಅನ್ನೋದು ಕರೆಯತ್ರಿ. ನಾವು ಅಷ್ಟು ನಿದ್ದೆ ಅಮಲಿನಾಗಿದ್ದೀವ. ನೀವಷ್ಟು ಹೊರಗೆ ಬಂದು ನಮ್ಮನ್ನು ಅಳಿಗಾಡಿಸಿದ್ರೆ ನಾವು ನಿದ್ದೆ ಬಿಟ್ಟು ಯಾತ್ರೆ ಹಾಕಿದ್ದೆವು, ಮುಂದಿನ ಕೆಲಸ ಮಾಡ್ತಿದ್ದೆವು. ನೀನೇ ನಮ್ಮನ್ನು ಎಬ್ಬಿಸ್ಲಿ ನೋಡ್ಯವ್ವ. ಏನು ಮಾತಾಡ್ತೀರಿ? ಇಂಥ ಆಳುಗಳನ್ನ ಇಟ್ಕೊಂಡು ಬದುಕೋದ ಕಟ್ಟಿದೀನಿ ತೂತೇ. ಮಾತೇನಂತ ಮಾತಾಡ್ತೀರಿ ನೀವು? ನಾನಿಲ್ಲಿ ಪರಮಾತ್ಮರು ಯಾವಾಗಗಳಿಗೆ ಬರ್ತಾರೋ ಅನ್ನೋದು ನಿರೀಕ್ಷೆ ಇತ್ತು. ಅದಕ್ಕಾಗಿ ನಿಮ್ಮನ್ನಿಬ್ಬರು ಇಲ್ಲಿ ಕಾಯಕ್ಕೆ ಹಚ್ಚಿದ್ನಿ, ಪಾರ ಮಾಡ್ರಿ ಅಂತ ಹೇಳಿದ್ನಿ. ಸಾಯುವುದಂದ್ರೇನ ನೀವು ಇಲ್ಲಿ ಸಾಯ್ತಾ ಇದ್ರಿ ಅಂತ ಕೇಳ್ತೀರಿ. ಸಾಯೋದಂದ್ರೇನ ನಿದ್ದೆ ಹೆಚ್ಚಿದಂಗೆ ಹೌದಲ್ರಿ. ನೋಡಿ, ನಿದ್ದೆ ಹೆಚ್ಚಿ ಮನುಷ್ಯಾಗ ಏನು ಗೊತ್ತಾಗತ್ತಿ? ಏನೂ ಗೊತ್ತಾಗೋಲ್ಲ. ಹಂಗೆ ಸತ್ತ ಮನುಷ್ಯ ಆಗೋಣ ಹಂಗೆ. ಅದಕ್ಕೆ ಸಾವು ಅಂದ್ರೆ ನಿದ್ದೆ ಅಂದ್ರೆ ಸಾವು ಅಂತವ ನಾವು. ಎಷ್ಟು ಮಾತಾಡ್ತೀರಿ? ಸಾಯೋ ತನಕ ನಿಂದು ಬರೀ ಇದಾತು ನೋಡು. ಅಲ್ಲ ನೆನಪು ಮಾಡ್ಕೋ, ಪರಮಾತ್ಮರು ಬಂದಿದ್ರು ಇಲ್ಲೋ ಸ್ವಲ್ಪ ಎತ್ತಲಾಗ ಹೋದ್ರು ನೋಡ್ಯಾರ ನೋಡೋನು. ನಾನು ನಿದ್ದೆಗಣ್ಣಾಗಿದ್ನಿವ, ಅವರ ಹಾದದ್ದನು ಸರಿಯಾಗಿ ನೋಡಲೇ ಇಲ್ಲ. ತಾಯಿ ಇಲ್ಲೇ ಎಲ್ಲಾರು ಹೋಗಿರ್ಬೇಕು. ತುದಿನ ಹೆಂಗೆ ನೋಡ್ದಮ್ಮ? ದಿನ ಮಾಡಿದಂಗೆ ಮಾಡೋದವ. ಏನು ಮಾತಾಡ್ತೀರಿ ನೀವು? ದಿನ ಮಾಡೋದಂದ್ರೆ ಏನು? ಈ ತಪ್ಪು ತಿಳ್ಕೊಬೇಡ ನೋಡು, ದಿನ ಮಾಡೋದಂದ್ರೆ ಸತ್ತ ಮೇಲೆ ತಿಥಿ ಮಾಡ್ತಾರಲ್ಲ, ಅದು ಹಂಗಲ್ಲ. ನಮ್ಗೆ ಗೌಂಟಿ ಭಾಷಾದಾಗ ದಿನ ಮಾಡೋದು ಅಂತಂದ್ರೆ ದಿವಸ ಏನು ನಾವು ಕೆಲಸ ಮಾಡ್ತು, ಪರಮಾತ್ಮನ ಹೆಂಗೆ ಧ್ಯಾನ ಮಾಡ್ತು, ಅವನ್ನ ಹುಡುಕಾಡ್ತು ಕರಿತೀವಿ. ಹಂಗೆ ಹುಡುಕಾಡ್ಕೋತ ಹೋಗೋಣ, ಪರಮಾತ್ಮ ನಮಗೆ ಸಿಗ್ತಾನು ಅಂತಂದೆ. ಹಿಂಗೆ ಪರಮಾತ್ಮನ ಹುಡುಕಾಡೋಣ ಏನಂತೀಯ? ಹಂಗಾದ್ರೆ ಹೋಗೋಣ ನಡಿಯಮ್ಮ, ನಾವು ಹಿಂದೆ ಬರ್ತೇವೆ. ಕೋಳಿ ಕೂಗು ವೇಳೆ ಆಯ್ತು ನೋಡಿವ, ಬೆಳಗಿನ ಜಾವ. ಹೌದು ದೂತಿ, ಕೋಳಿ ಕೂಗಿತು, ಕಾಳೆ ಹೊಳೆಯಿತು, ಸೋಳ ಸಾಸಿರ ನಾರಿಯ ರಾಳಿ ರಂಗನಾಥ ಸ್ವಾಮಿ ಪಾದ ಹುಡುಕುತ್ತಾ ಹೋಗೋದು ನಡೆಯಮ್ಮ. ತಾರೆಗಳು ಅಡಗುತ್ತಾ ತಾವರೇ ಅರಳುತ್ತಾ ವಾರಿಜ ಮುಖಿಯರು ವಸುದೇವತನೆಯನ ಮೊರೆ ವಿನೂತದಿ ನೋಡುವೆಣುತ್ತಾ ಹೋಗೋ ನೋಡಮ್ಮ. ಪಕ್ಷಿಗಳು ಹೆಚ್ಚಿ ಪಕ್ಕವನ್ನು ಬಿಚ್ಚಿ ಇಕ್ಷಿತುದೇವು ದೇಶ ದೇಶಗಳ ಪಕ್ಷಿಗಾಮರಣಾಪೇಕ್ಷದಿ ಪದುಮದ ಅಕ್ಷರಡಗೂಡಿ ಹರುಷದಿ ಪಾಡಿ ನಾವು ಗೋಪಾಲನ ಹುಡುಕೋಣ. ತರುಣಿಯರೆಲ್ಲ ತಬಕದಿ ಸೊಲ್ಲ ಮೆರೆಗುತ್ತಾ ಮಣಿಮೆಯ ಗದ್ದಿಗೆಯ ವರಪೀಠದಿ ಪರಮಾತ್ಮನ ಕೂಡಿಸಿ ಸರಸಿದೆಯ ಪದದಳಿದು ನಲಿವೆವೆಂದು ನಾವು ಪರಮಾತ್ಮನ ಹುಡುಕೋಣ. ಪದ್ಮನಯರು ಮದಗಜಡೆಯವರು ಪದ್ಮನಾಭನ ನಾಮವ ಕೊಂಡಾಡುತ್ತೆಂದು ವಂದಿಸಿ ಕರಮಗಿದು ಒದಗ ಸೇವೆಗೆ
ವನಿತೆಯರೆಲ್ಲ ನಾವು ಸೇರಿ ಚದುರತ ನದಿ ಮುರಳೀಧರ ಮುಕುಂದನ ಪಾಲಿಸು ಪರಮಾತ್ಮ ಎಂದು ಆತನ ಬೇಡುವೆ. ನಮ್ಮ ನಡೆಯರಿ ಹೋಗೋಣ. ಹೌದಮ್ಮ, ಕರುಣದಿ ಕಾಯಗೋಪಾಲ ಅಂತೇಳಿ ಭಗವಂತನ ನಾಮಸ್ಮರಣೆ ಮಾಡೋಣ. ಮಾಡುವ ನಾವು ಇರ್ತೇವೆ. ಪರಮಾತ್ಮ ನಿನ್ನನ್ನು ನಂಬಿರುವೆ ದೇವ. ಕರುಣದಿ ಕಾಯೋ ಗೋಪಾಲ, ನಾ ದುರುಳರ ವಶಳಾದೆ ಶ್ರೀಲಕ್ಷ್ಮೀ ಲೋಲ. ಕರುಣದಿ ಕಾಯೋ ಗೋಪಾಲ, ವರವಿದುರ ವಂದಿತ ಮದನ ಮಧುಮಥನ ಶ್ರೀ ಕೃಷ್ಣ ಪರಮಾತ್ಮನೇ ಬೇಗದಿ ಬಂದು ಕರುಣದಿ ಕಾಯೋ ಗೋಪಾಲ. ಮಡದಿ ಸತ್ಯಭಾಮೆ ನಾಪರಾಧಕ್ಯರಾಗಿ ಬೇಡುವೆ ಯದುಕೂಲ ಓತ್ತಮ ತೊಡಗಿದ್ದ ಹಾರಗಳನ್ನು ಹಿಡಿದು ರವಿಬೀದು ನೇತ್ರ ಕಡಗ ಕಂಕಣ ತಿರುವಿ ಕಡುನಾಚಿ ಬೇಡುವೆ ಕರುಣದಿ ಕಾಯೋ ಗೋಪಾಲ. ನಿನ್ನ ವರಬಿದುರ ವಂದಿತ ಬೇಡುವೆ ಅನುದಿನ ಕರುಣದಿ ಕಾಯೋ ಗೋಪಾಲ. ಕಡೆಗಾದ ಕಿರುಗಂಟು ಮದದಾನಿಯ ಮುರಿದು ಕಡೆಗಣ್ಣಿನಿಂದಲೀ ದೃಢಭಕ್ತಿಯ ಬರೆದು ತಡಮಾಡದಲೇ ಸಡಗರದಿ ಶಶಿವದನೆ ನೀ ಬಾರೆ ಎಂದು ನನ್ನನ್ನು ಆಲಂಗಿಸಿ ಕರುಣದಿ ಕಾಯೋ ಗೋಪಾಲ. ಪಾದ ದರ್ಶನವ ನೀಡಿ ಪೊರೆಯನ್ನ ಪರಮಾತ್ಮ ಅಂದದ ಅರಮನೆಯೊಳಗೆ ಕಾತುರೆ ಕಾಯಿ ಸದನ ದಯಾಳು ಪದುಮಾನಯನ ಕೃಷ್ಣ ಕರುಣದಿ ಕಾಯೋ ಗೋಪಾಲ. ಪರಮಾತ್ಮನ ಧ್ಯಾನ ಮಾಡಿ. ಹೇ ಪರಮಾತ್ಮ, ದಯಾಗಣ, ದೀನಬಂಧು, ಕರುಣಾಸಾಗರ, ಅನಾಥ ರಕ್ಷಕ, ಹೇ ಎನ್ನ ಸ್ವಾಮಿ ಕೃಷ್ಣ ಭಗವಂತ, ನನ್ನ ಅಪರಾಧಗಳನ್ನು ಮನ್ನಿಸಿ ನನಗೆ ನಿನ್ನ ಪಾವನ ದರ್ಶನವನ್ನು ನೀಡಿ ಕಾಪಾಡು ಎಂದು ನಾನು ಶಿರವಾಗಿ ಕೈ ಮುಗಿದು ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಪರಮಾತ್ಮ ಪ್ರತ್ಯಕ್ಷನಾಗು. ಅಮ್ಮ ತಾಯಿ, ನೀನು ಇಷ್ಟು ಬೇಡಿಕೊಂಡ ಕ್ಷಣ ಪರಮಾತ್ಮರು ಎಷ್ಟಾದರೂ ದಯಾಗಣರು ನಿನ್ನ ಕಣ್ಣು ಮುಂದೆ ಬಂದು ನಿಂತದಾರೆ ನೋಡವ್ವ. ಕಣ್ಣುಗಳನ್ನು ತೆರೆದು ನೋಡ್ತಾಯಿ, ಅಲ್ಲಿ ನನ್ನ ಪರಮಾತ್ಮ. ಹೌದಲ್ಲ ದೂತೆ, ನನ್ನ ಪ್ರಾಣಕಾಂತ, ನನ್ನ ಪರಮಾತ್ಮ ಕೃಷ್ಣ ಭಗವಂತ ಇಲ್ಲೇ ಅದಾರ. ಅವರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ನೀನು ಮಾಡಮ್ಮ. ಆಗಲಿ ಅವ್ವ ನೋಡ, ಈಗ ಹೆಂಗೆ ನಿನ್ನ ಮುಖ ಅಳಿತು. ಸೂರ್ಯನ ನೋಡಿದ ಕೂಡಲೇ ಕಮಲ ಪುಷ್ಪ ಅಳಿದಂಗೆ ನಿನ್ನ ಮುಖ ಪರಮಾತ್ಮ ನೋಡಿಕೂಲೆ ಎಷ್ಟು ಚಂದ ಕಾಣ್ತೈತೆ ನೋಡವ್ವ ದೂತೆ. ನನ್ನ ಪರಮಾತ್ಮರು ಅಲ್ಲಿ ಕೆಳಗಡೆ ಯಾಕೆ ಹೋಗಿ ಕೂತಾರಮ್ಮ? ಅಲ್ಲ, ಅವರು ನೆಲದ ಮೇಲೆ ಸಪ್ಪಗೆ ಮುಖ ಮಾಡ್ಕೊಂಡು ಕೂತಾರಲ್ಲ. ನೀ ಇಲ್ಲಿವರೆಗೆ ಇಲ್ಲೇ ಇದ್ರಲ್ಲೋ, ಇಲ್ಲೇ ಇದ್ರಮ್ಮ. ಮತ್ತು ನಿನಗೇನಾದ್ರು ಗುರುತಿದ್ರೆ ಹೇಳು, ತಲೆಗೆ ಯಾಕೆ ಹೋಗಿ ಕೂತಾರು? ನೋಡವಾ, ನಿನ್ನ ಕೃಷ್ಣ ಭಗವಂತರಿಗೆಲ್ಲ 1 2 ಸಣ್ಣಾಗಿರ್ತ ಏನೆಲ್ಲ ಲೀಲೆಗಳನ್ನು ಮಾಡಿದಂಗೆ ಇಲ್ಲಿ ಬಂದಾತ. ನೀನು ಹೋಗಕೊಡ್ದಾರಕ್ಕಾಗಿ ಅಲ್ಲಿ ಹೋಗಿ ಸಣ್ಣ ಹುಡುಗರು ಕೂಡ ಕೂತು ಗುಂಡಾಡಾಕ್ತಾರೆ ನೋಡುವ. ಪರಮಾತ್ಮ ಬಹುಶಃ ಗುಂಡಿನ ಆಡ್ದಾಗ ಸೋತಾರಕ್ಕಂತೈತಿ. ಸೋತ ಅವರು ಡೀಕ್ಬೇಕಾಕತಿ. ಅದಕ್ಕಾಗಿ ಅವ್ರು ಪಂಚಾಯಿತಿ ಆಗೈತಿ. ಅದಕ್ಕಾಗಿ ಗೆದ್ದ ಹುಡುಗರು ಪರಮಾತ್ಮರನ್ನ ಸುತ್ತಗಟ್ಟಿದಾರು. ಅಲ್ಲಿ ಹೋಗಿ ಅವ್ರ ಮನೆಗೆ ಕೂತಾರ ಮಂದ್ಯಾಗ. ಕೃಷ್ಣ ಪರಮಾತ್ಮಕ್ಕೆ ಸಾಪ್ಗಾಗಿರ್ಬೇಕು ನೋಡುವ. ಹೇ, ಏನು ಮಾತಾಡ್ತೇ ದೂತೆ, ನನ್ನ ಪರಮಾತ್ಮ ಅಂತವ್ರೇನು? ಮತ್ತು ನೀನು ಒಳ್ಳೆ ಜಿದ್ನೇಕಿದಿ, ಅಷ್ಟು ದಿಮಾಕನಕದಿ. ಅದು ಬಿಡುವ, ಯಾಕೆ ದೂತೆ ಹಿಂಗೆ ಯಾಕೆ ಮಾತಾಡ್ತೀನಿ ನೀನು? ನೋಡುವ, ಕೃಷ್ಣ ಭಗವಂತ ಸಾಕ್ಷಾತ್ ಅವರೇ ನಿನ್ನ ಮನೆ ಭಾಗಕ್ಕೆ ಬಂದು ನಿನ್ನನ್ನು ಎದ್ರಿಂದ ಎಬ್ಬಿಸ್ಲಾಕಂತೇಳಿ ಒಂದಲ್ಲ 10 ಅವತಾರ ಬೊಂಗಾ ಒದರಿದಂಗೆ ಒದರಿರೋರು. ನೀನು ಬಾಗಲ ತರಲಿಲ್ಲ. ಅದಕ್ಕೆ ನೀನು ಮ್ಯಾಲೆ ಸೆಟ್ ಮಾಡಿಕೊಂಡು ಸೆಟ್ಕೊಂಡು ಅಲ್ಲಿ ತಳಗಡೆ ಹೋಗಿ ಕೂತಾರು ಹುಡುಗರು ಜೋಡಿ ಆಟ ಆಡ್ಕೋತ. ಮತ್ತು ನೀನು ಹೆಂಗೆ ಮಾಡೋದೂತೆ? ಇಲ್ಲೇ ನಿಂತು ಕರೀರಿ, ಬರ್ತಾರೆ ನೋಡೋನು ತೂತೆ. ನಾವು ಎತ್ತರದಲ್ಲಿದ್ದೀವಿ, ಪರಮಾತ್ಮರು ಕೆಳಗಡೆ ಹೋಗಿ ಕೂತಾರಂದಮೇಲೆ ನೋಡು, ಇಲ್ಲಿಂದ ನಾವು ಕರೆಯೋದು ತಪ್ಪಾಗೋದಿಲ್ಲೇನು? ಹೌದೇವ, ನನ್ನ ಮಾತು ಕರೆಯೋದ. ಯಾಕಂದ್ರೆ ತೂತೆ ಕೆಳಗಡೆ ಹೋಗಿ ನಮ್ಮ ತಪ್ಪಾತು ಅಂತೇಳಿ ನೀನು ಹೋಗಿ ಪರಮಾತ್ಮನ ಕರ್ಕೊಂಡು ಬಾಲ. ಅಲ್ಲ, ಎಷ್ಟು ಇನ್ನಾರ ಇಲ್ಲಿ ಅಟ್ವ ನಿಂದು ಸೊಕ್ಕಿನಕ್ಕಿದಿ. ಅಲ್ಲ, ಭಗವಂತನ ಹತ್ರ ನಾನು ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಿ. ಅಲ್ಲ, ನೀನು ಬರಂಗಿಲ್ಲ, ತಪ್ಪು ಮಾಡಿದಕ್ಕೆ ನೀನು ನಾನು ತೂತೆ ನನ್ನ ತಪ್ಪು ನಿನ್ನ ಮೇಲೆ ಹಾಕ್ಕೊಂಡು ಕರ್ಕೊಂಡು ಬಾಲ. ಅಲ್ವಾ, ನಾವು ಊಟ ಮಾಡಿದೆ, ನಿನ್ನ ಹೊಟ್ಟೆ ತುಂಬತೈತಿ. ಆದರೂ ನೀನು ಹೇಳ್ದಂಗೆ ಪ್ರಯತ್ನ ಮಾಡ್ತೇನೆ. ಎಂಥವ್ರಿಗೆ ಸಿಕ್ಕಿಲ್ಲ ಪರಮಾತ್ಮ. ಹೇಗೆ ಇವನ ಪಿಡಿದುಕೊಂಡು ಹೋಗಲು ಜೋಗಿ ಇವ ನಮ್ಮ ಮಾತವ ಕೇಳದೆ ಪುಂಡನಾದ ಅಂಥೇಳಿ ದಾಸರು ಹೇಳ್ತಾರೆ.
ಆಟವಾಡುತ್ತ ಹೋಗಿ ನೀರಲ್ಲಿ ಮುಳುಗಿದ, ಬೇಡವೆಂದರೆ ಬೆಟ್ಟವನ್ನು ಬೆನ್ನಲಿ ಪೊತ್ತ, ಓಡ ಹೋಗಿ ದಾರುಣಿಯ ನಗರಿ ಹಿಡಿಯ ಹೋದರೆ ಬಾಯಿ ತೆರೆದು ಅಂಜಿಸಿದ, ನನ್ನ ಹಿಡಿದುಕೊಂಡು ಹೋಗಲಿ ಜೋಗಿ ಅಂತೇಳಿ. ಹುಲ್ಲಿಲೆಲೆ ಬ್ರಾಹ್ಮಣನ ಕಣ್ಣು ತಿವಿದ ಬುದ್ಧಿ, ಅಲ್ಲವೆಂದರೆ ಕೈಯಲ್ಲಿ ಕೊಡಲಿಯೇ ಪಿಡಿದ, ಬಿಲ್ಲು ಪಿಡಿದು ರಕ್ಕಸರಣೆ ಕೊಂದ, ಬಲ್ಲಿದ ಮಾಮನ ಶಿರವನ್ನು ಕೊಂದ, ಪರಮಾತ್ಮನ ನೋಡು ಇವನ ತಿಳಿದುಕೊಂಡು ಹೋಗಲು ಜೋಗಿ. ಬತ್ತಲೆಯ ಕುದುರೆ ಹತ್ತಬೇಡವೆಂದರೆ ಹತ್ತಿದ ನಿಯಮ ಛಲದಿಂದ, ಭಕ್ತವತ್ಸಲ ಸ್ವಾಮಿ ಪುರಂದರ ವಿಠಲನ ಎತ್ತಲಾದರೂ ಕೊಂಡು ಹೋಗಲು ಜೋಗಿ. ಇವ ನಮ್ಮ ಮಾತನ್ನು ಕೇಳುವುದಿಲ್ಲ ಅಂತೇಳಿ ಹರಿದಾಸರನ್ನ ಹೇಳಿದಾಗ, ಅಮ್ಮ ನನ್ನ ಮಾತು ಪರಮಾತ್ಮ ಕೇಳ್ತಾನೇನೇವ ನೋಡಮ್ಮ ಸಾಯಿ ಸತ್ಯಭಾಮ, ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತೇಳಿ ನಾನು ಇವ್ರನ್ನ ಹಿಂಗೆ ಮಾಡಬೇಕಂತ ತಳ ಹೋಗಿ ಕುಂತಾರು, ಅವ್ರ ಹತ್ರ ಹೋಗಿ ಕ್ಷಮಾ ಬಿಡೋಂಗೆ ಮಾಡಿ ಹೋಗುನು. ಇವ ನಾ ಕರೆದ್ರೆ ಪರಮಾತ್ಮರು ಬರುವುದಿಲ್ಲ, ತಪ್ಪು ಮಾಡಿದವ್ರು ನೀವು, ನಾನು ನಿಮ್ಮ ಕೂಡ ಬಂದ ತಪ್ಪಾತಂತಂದು ಆದರೆ ಖಾಲಿ ಬರ್ತೇನೆ. ಅದನ್ನು ನೀವು ಹೋಗಿ ಅವ್ರ ಪಾದ ಹಿಡಿಗೆ ನಮಸ್ಕಾರ ಮಾಡಬೇಕು, ನಿಯಮ ಕರಿಬೇಕು. ನೀವು ಮುಂದೆ ನಡಿ, ನಾ ಹಿಂದಿಂದ ಬರ್ತೀವಿ, ಪರಮಾತ್ಮ ಇದ್ದಲ್ಲಿ ಹೋಗಿ ಬೇಡ್ಕೊಳ್ಳೋಣ. ಆಯ್ತು ದೂತಿ, ನೀ ಹೇಳಿದಂಗೆ ಆಗಲಿ, ನಾವು ಇಬ್ಬರು ಹೋಗೋಣ ನಡೀತೀವಿ.